ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲ ಬಾರಿಗೆ ನೋಡುತ್ತಿರುವ ಸ್ನೇಹಿತರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಶೇಷವಾದ ಒಂದು ತರಗತಿಯಪ್ಪ ಅಂದರೆ ಜನಗಣತಿ ಕುರಿತು ಒಂದು ಇಣುಕು ನೋಟ ಅಂತ ಹೇಳ್ಬೋದು. 2020ರಲ್ಲಿ ಜನಗಣತಿ ಪ್ರಾರಂಭಗೊಂಡಿದೆ ಸ್ನೇಹಿತರೆ. ಈ ಜನಗಣತಿ ಎಂಬುದು ಪ್ರತಿ ವರ್ಷ 10 ವರ್ಷಕ್ಕೊಮ್ಮೆ ನಡೆಯುವ ಒಂದು ಜನಗಣತಿ ಅಂತ ಹೇಳ್ಬೋದು. ಪ್ರೀತಿಯ ಸ್ನೇಹಿತರೆ, ಜನಗಣತಿಯಿಂದ ಏನಪ್ಪ ಲಾಭ ಅಂದರೆ, ಜನಗಣತಿಯಿಂದ ದೇಶದ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಮತ್ತು ಅಲ್ಲಿ ನಾವು ಯಾವಾಗ ಆರ್ಥಿಕತೆ ಮತ್ತು ಅಭಿವೃದ್ಧಿ ಹೊಂದಿದ ದೇಶ ನಾವು ಯಾವ ವರ್ಷದೊಂದಿಗೆ ಗುರಿ ಮುಟ್ತೀವಿ ಅಂತ, ಮತ್ತು ಅದೇ ರೀತಿ ನಮ್ಮ ದೇಶದಲ್ಲಿ ಇಷ್ಟು ಜಾತಿಗಳಿವೆ ಮತ್ತು ಇಷ್ಟು ಧರ್ಮಗಳಿವೆ ಮತ್ತು ಅದೇ ರೀತಿ ಯಾವ ಕುಟುಂಬಗಳು ಹಿಂದುಳಿದಿವೆ ಮತ್ತು ಆ ಕುಟುಂಬದ ಆರ್ಥಿಕ ಸ್ಥಿತಿ ಯಾವ ರೀತಿ ಸುಧಾರಣೆ ಮಾಡಬೇಕು ಎಂಬ ಒಂದು ಮುನ್ನೆಲೆ ಬರ್ತದೆ. ಮತ್ತು ಯಾವ ಒಂದು ಅಂದರೆ ಅಲ್ಲಿನ ಜನರ ಸ್ಥಿತಿಯಾಗಿರ್ಬೋದು, ಮನೆ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ಮಾಹಿತಿ ಸಹ ಈ ಜನಗಣತಿಯಲ್ಲಿ ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಆ ಕುಟುಂಬದ ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಮತ್ತು ಆ ಕುಟುಂಬದೊಂದಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರೋಗ್ರಾಮ್ಗಳು ಮಾಡಬೇಕು, ಈ ಭಾರತ ದೇಶ ಮತ್ತು ಭಾರತ ದೇಶದಲ್ಲಿ ಯಾವ ರೀತಿ ಈಗ ಎಕ್ಸಾಂಪಲ್ MG ನರೇಗಾ ಅಂತ ಪ್ರೋಗ್ರಾಮ್ ಇದೆ, ಈ ಜಲ ಜೀವನ್ ಮಿಷನ್ ಇದೆ, ಇನ್ನು ಹಲವಾರು ಒಂದು ಯೋಜನೆಗಳು ಈ ರೀತಿ ಬಂದಿದೆ ಸ್ನೇಹಿತರೆ. ಮುಂದಿನ ರೀತಿ ಯಾವ ರೀತಿ ಯೋಜನೆಗಳು ನಾವು ತರಬೇಕಂತ ಈ ಜನಗಣತಿ ಮೂಲಕ ಸಹ ನಾವು ಕಂಡುಕೊಳ್ಳಬಹುದು. ಅದಕ್ಕಾಗಿ ಈ ಜನಗಣತಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಬ್ಬರೂ ಜನಗಣತಿಯಲ್ಲಿ ಪಾಲ್ಗೊಳ್ಳಿ ಮತ್ತು ಅದೇ ರೀತಿ ನಿಮ್ಮ ಮನೆಗೆ ಭೇಟಿ ಕೊಟ್ಟಾಗ, ಶಿಕ್ಷಕರು ಭೇಟಿ ಕೊಟ್ಟಾಗ ಆ ಶಿಕ್ಷಕರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ಜನಗಣತಿ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಮಹತ್ವದ ವಿಷಯ ಅಂತ ಹೇಳ್ಬೋದು. ಅದಕ್ಕಾಗಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ. 2027ರ ಜನಗಣತಿಯ ಮಾಸ್ಕಟ್ಗಳಾದ ಪ್ರಗತಿ ಮತ್ತು ವಿಕಾಸ್ ಅನಾವರಣ ಅಂದರೆ 2027ರ ಜನಗಣತಿ ಪ್ರಾರಂಭಗೊಂಡಿದೆ. ಆ ಪ್ರಾರಂಭಗೊಂಡಿದ್ದಲ್ಲಿ 2 ಮಾಸ್ಕಟ್ಗಳನ್ನು ಉದ್ಘಾಟನೆ ಮಾಡಿದೆ ಅಂದರೆ ಪ್ರಗತಿ ಮತ್ತು ವಿಕಾಸ್ ಅಂತ. ಈ 4 ಡಿಜಿಟಲ್ ಪರಿಕರ ಸಹ ಅದರ ಜೊತೆಗೆ ಬಿಡುಗಡೆ ಮಾಡಿದ್ದಾರೆ. 2026 ಮಾರ್ಚ್ 15ರಂದು ಕೇಂದ್ರ ಸಚಿವರಾದ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಮಾಡಿದಾರಪ್ಪ ಅಂದರೆ, ಮುಂಬರುವ ಜನಗಣತಿ 2027ಕ್ಕಾಗಿ ಪ್ರಗತಿ ಅಂದರೆ ಮಹಿಳೆ, ವಿಕಾಸ್ ಅಂದರೆ ಪುರುಷ, ಈ 2 ಮಾಸ್ಕಟ್ಗಳನ್ನು ಸಹ ಬಿಡುಗಡೆಗೊಳಿಸಿದ್ದಾರೆ. ಅಂದರೆ ಮಹಿಳಾ ಗಣತಿದಾರರು ಅಂದರೆ ನಿಮ್ಮ ಮನೆಗೆ ಮಹಿಳಾ ಗಣತಿದಾರರು ಬರ್ತಾರಲ್ಲ, ಅವ್ರ ಹೆಸರು ಏನಪ್ಪ ಅಂದರೆ ಪ್ರಗತಿ ಅಂತ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಮನೆಗೆ ಮೇಸ್ಟ್ರುಗಳು ಅಥವಾ ಶಿಕ್ಷಕರು ಭೇಟಿ ಕೊಟ್ಟಾಗ ಅಲ್ಲಿ ಪುರುಷ ಗಣತಿದಾರರಾಗಿದ್ದರೆ ಅವ್ರ ಹೆಸರೇನಪ್ಪ ಅಂದರೆ ಸರ್ಕಾರ ನೀಡಿರುವ ಹೆಸರಪ್ಪ ವಿಕಾಸ್ ಅಂತ. ಈ 2 ಮಾಸ್ಕಟ್ಗಳನ್ನು ಅನಾವರಣಗೊಳಿಸಿದ್ದಾರೆ. ಈ ಜನಗಣತಿ ಕಾರ್ಯದಲ್ಲಿ ಬಳಸಲಾದ 4 ಡಿಜಿಟಲ್ ಪರಿಕರಗಳು ಸಹ ಬಿಡುಗಡೆ ಮಾಡಿದ್ದಾರೆ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂದರೆ CDAC ದೇಶದಂಥ ಎಣಿಕೆ ಕಾರ್ಯಗಳನ್ನು ಸುಗಮಗೊಳಿಸಲು ಸುಧಾರಿತ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಅಭಿವೃದ್ಧಿಪಡಿಸಲಾಗಿದೆ. ಪ್ರಗತಿ ವಿಕಾಸ್ ಎಂಬ 2 ಮಾಸ್ಕಟ್ಗಳು 2027 ಜನಗಣತಿ ಸ್ನೇಹಪರ ಮತ್ತು ಸಾಪೇಕ್ಷ ಮುಖಗಳಾಗಿ ಕಾರ್ಯನಿರ್ವಹಿಸಲು ಪ್ರಗತಿ ಮತ್ತು ವಿಕಾಸ್ ಎಂಬ ಮಾಸ್ಕಟ್ಗಳು ಅನಾವರಣಗೊಳಿಸಲಾಗಿದೆ. ಈ ಮಾಸ್ಕಟ್ಗಳ ಸಂಕೇತ ಏನಪ್ಪ ಅಂದರೆ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮಾಡುವ ಸಂಕಲ್ಪವೇ ಈಡೇರಿಸಲು ಮಹಿಳಾ ಮತ್ತು ಪುರುಷರ ಸಮಾನ ಭಾಗವಹಿಸುವಿಕೆಯನ್ನು ಈ ಮಾಸ್ಕಟನ್ನು ಬಳಸಲಾಗಿದೆ. ಅಂದರೆ ಈ ಜನಗಣತಿಯಲ್ಲಿ ಸಮಾನವಾಗಿ ಪುರುಷ ಮತ್ತು ಮಹಿಳಾ ಭೇದ ಭಾವವಿಲ್ಲದೆ ಈ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಬೇಕು ಸ್ನೇಹಿತರೆ. ಅದಕ್ಕಾಗಿ ಭಾರತ ದೇಶ ಏನು ಮಾಡ್ತಪ್ಪ ಅಂದರೆ 2047ಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮುವ ಒಂದು ಮುನ್ನಾಲೋಚನೆಯ ಈ ಜನಗಣತಿ ಆಗಿರುತ್ತದೆ. ಈ ಮಾಸ್ಕಟ್ಗಳ ಸಂಕೇತವಿದೆ. ಈ ಮಾಸ್ಕಟ್ಗಳು 2027ರ ಜನಗಣತಿಗೆ ಸಂಬಂಧಿಸಿದ ಮಾಹಿತಿ, ಉದ್ದೇಶಗಳು ಮತ್ತು ಪ್ರಮುಖ ಸಂದೇಶಗಳು ಸಮಾಜದ ವಿವಿಧ ವರ್ಗಗಳ ಪರಿಣಾಮಕಾರಿ ಮತ್ತು ನಾಗರಿಕ ಸ್ನೇಹಿ ರೀತಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. 2027ರ ಜನಗಣತಿ ಬಿಡುಗಡೆ ಮಾಡಲಾದ 4 ಡಿಜಿಟಲ್ ಪರಿಕರಗಳೆಂದರೆ 2027ರ ಜನಗಣತಿ ಡಿಜಿಟಲ್ ಪರಿಕರಗಳನ್ನು ಬಳಸಿ ನಡೆಸಲಾಗುವ ಭಾರತದ ಮೊದಲ ಜನಗಣತಿ. ಅಂದರೆ ಭಾರತ ದೇಶದಲ್ಲಿ ಇಲ್ಲಿವರೆಗೆ 15 ಜನಗಣತಿ ನಡೆದಿದೆ ಸ್ನೇಹಿತರೆ. ಇದು ನಡೀತಿರೋದು 2027ರ ಒಂದು ಜನಗಣತಿ ಅಂದರೆ ಇದು 16ನೇ ಜನಗಣತಿ ಅಂತ ಹೇಳ್ತೀವಿ. ಈ 16ನೇ ಜನಗಣತಿಯಲ್ಲಿ ಡಿಜಿಟಲ್ ಮಯವಾಗಿ ಬಳಸಲಾಗಿದೆ. ಅಂದರೆ ಭಾರತದಲ್ಲಿ ಇದು ಡಿಜಿಟಲ್ ಮುಖಾಂತರವಾಗಿ ನಡೆಸಲಾಗುವ ಮೊದಲ ಜನಗಣತಿಯಾಗಿದೆ. ಸಹಕಾರ ಸಚಿವರಾದ ಅಮಿತ್ ಶಾ ಅಂದರೆ ಇವರು ಕೇಂದ್ರ ಗೃಹ ಮತ್ತು ಕೇಂದ್ರ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ಏನು ಮಾಡ್ತಾರೆ ಅಂದರೆ 4 ಡಿಜಿಟಲ್ ವೇದಿಕೆಗಳನ್ನು 2026 ಮಾರ್ಚ್ 5ರಂದು ಬಿಡುಗಡೆ ಮಾಡಿದರು. ಒಂದನೇ ದಿನಪ್ಪ ಅಂದರೆ ಮನೆಯ ಪಟ್ಟಿ ಬ್ಲಾಕ್ ಕ್ರಿಯೇಟರ್ ವೆಬ್ ಅಪ್ಲಿಕೇಶನ್ನು ಸಹ ಓಪನ್ ಮಾಡಿದ್ದಾರೆ. ಅದೇ ರೀತಿ HLO ಮೊಬೈಲ್ ಅಪ್ಲಿಕೇಶನ್ ಸಹ ಇದನ್ನು ಸಹ ಓಪನ್ ಮಾಡಿದ್ದಾರೆ. HLO ಅಂತಾರೆ ಮೊಬೈಲ್ ಅಪ್ಲಿಕೇಶನ್, ಹೌಸ್ ಲಿಸ್ಟಿಂಗ್ ಆಪರೇಷನ್ ಮತ್ತು ಹೌಸ್ ಲಿಸ್ಟಿಂಗ್ ಬ್ಲಾಕ್ ಕ್ರಿಯೇಟರ್ ಅಂದರೆ HLBC. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು ಫುಲ್ ಫಾರ್ಮ್ಗಳು. ಅದೇ ರೀತಿ 3ನೇದು ಸ್ವಯಂ ಗಣತಿ ಪೋರ್ಟಲ್, ಸೆಲ್ಫ್
ಎನ್ಯುಮರೇಷನ್ಸ್ ಅಂತ, ಇದು ಸಹ ಇಂಪಾರ್ಟೆಂಟ್ ನೋಡಿ. ಅದೇ ರೀತಿ 4ನೇದಪ್ಪ ಅಂದರೆ ಜನಗಣತಿ ನಿರ್ವಹಣೆ ಮೇಲ್ವಿಚಾರಣೆ ವ್ಯವಸ್ಥೆ, ಸೆನ್ಸಸ್ ಮ್ಯಾನೇಜ್ಮೆಂಟ್ ಆಫ್ ಮಾನಿಟರಿಂಗ್ ಸಿಸ್ಟಮ್ ಅಂದರೆ CMMS ಅಂತ, ಇದು ಭಾಳ ಇಂಪಾರ್ಟೆಂಟು, ಫುಲ್ ಫಾರ್ಮು ಭಾಳ ಇಂಪಾರ್ಟೆಂಟ್ ಇರ್ತವೆ. ನಾವು ಮೊದಲೇ ನೋಡೋ ಮನೆಯ ಪಟ್ಟಿ ಬ್ಲಾಕ್ ಕ್ರಿಯೇಟರ್ ವೆಬ್ ಅಪ್ಲಿಕೇಶನ್ ಯಾವ ರೀತಿ ಇರುತ್ತಂದರೆ, ಇಲ್ಲಿ ಚಾರ್ಜ್ ಅಧಿಕಾರಿಗಳಿಗೆ ಉಪಗ್ರಹ ಚಿತ್ರಗಳನ್ನು ಬಳಸಿಕೊಂಡು ಡಿಜಿಟಲ್ ರೂಪದಲ್ಲಿ ಮನೆ ಪಟ್ಟಿ ಬ್ಲಾಕ್ಗಳನ್ನು ರಚಿಸಲು ಅನುವು ಮಾಡಿಕೊಡುವ ವೆಬ್ ಮ್ಯಾಪ್ ಅಪ್ಲಿಕೇಶನ್ ಇದಾಗಿದೆ. ದೇಶದಂಥ ಪ್ರಮಾಣೀಕೃತ ಭೌಗೋಳಿಕ ವ್ಯಾಪ್ತಿಯನ್ನು ಖಚಿತಪಡಿಸಿದರೆ, ದೇಶದ ಆ ಭೌಗೋಳಿಕ ಅಂದರೆ ಒಂದು ಮನೆಯ ಭೌಗೋಳಿಕ ಸ್ಥಿತಿ ಆಗಿರ್ಬೋದು, ಅಲ್ಲಿನ ಊರಿನ ಒಂದು ಭೌಗೋಳಿಕ ಆಗಿರ್ಬೋದು ಮತ್ತು ದೇಶದ ಭೌಗೋಳಿಕ ಆಗಿರ್ಬೋದು, ಇದನ್ನು ಸೂಚನೆ ಮಾಡ್ತದಪ್ಪ ಯಾವುದಪ್ಪ ಅಂದರೆ ಮನೆ ಪಟ್ಟಿ ಬ್ಲಾಕ್ ಕ್ರಿಯೇಟರ್ ವೆಬ್ ಅಪ್ಲಿಕೇಶನ್. ಎರಡನೇದಪ್ಪ ಅಂದರೆ HLO ಮೊಬೈಲ್ ಅಪ್ಲಿಕೇಶನ್ ಅಂದರೆ ಮನೆ ಪಟ್ಟಿ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಅಪ್ಲೋಡ್ ಮಾಡಲು ಗಣಿತರಿಗೆ ಸುರಕ್ಷಿತ ಆಫ್ಲೈನ್ ಮೊಬೈಲ್ ಅಪ್ಲಿಕೇಶನ್. CMMS ಪೋರ್ಟಲ್ನಲ್ಲಿ ನೋಂದಾಯಿಸಲಾದ ಗಣಿತರು ಮತ್ತು ಅಪ್ಲಿಕೇಶನ್ಗಳನ್ನು ಪ್ರವೇಶಿಸುವುದು, ಅಪ್ಲಿಕೇಶನ್ ಸಾಂಪ್ರದಾಯಿಕ ದಾಖಲೆಗಳನ್ನು ತೆಗೆದುಹಾಕುವ, ನೇರ ಕ್ಷೇತ್ರದಿಂದ ಸರ್ವರಿಗೆ ದತ್ತಾಂಶ ಪ್ರಸರಣತೆ ಸಕ್ರಿಯಗೊಳಿಸುತ್ತದೆ. ಎಲ್ಲ ಮನೆಯ ಪಟ್ಟಿ ದತ್ತಾಂಶವನ್ನು ಸಹ ಈ ಅಪ್ಲಿಕೇಶನ್ ಮೂಲಕ ಸಂಗ್ರಹಿಸಲಾಗುತ್ತದೆ ಸ್ನೇಹಿತರೆ. ಇದನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆಗಳನ್ನು ಬಳಸಿಕೊಂಡು ಮಾತ್ರ ನಿರ್ವಹಿಸಬಹುದು. ನೋಡಿ, ಇಲ್ಲಿ ಮೊಬೈಲ್ ಸಂಖ್ಯೆಗಳನ್ನು ಬಳಸಿಕೊಂಡು ಯಾವ ಅಪ್ಲಿಕೇಶನ್ ಮಾಡುತ್ತದೆ, HLO ಅಂತ, ಇದು ಭಾಳ ಇಂಪಾರ್ಟೆಂಟು. ಈ ಅಪ್ಲಿಕೇಶನ್ ಮೂಲಕ ಸಂಗ್ರಹಿಸಲಾಗುತ್ತೆ. ಇದನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆಗಳು ಬಳಸಿಕೊಂಡು ಮಾತ್ರ ನಿರ್ವಹಣೆ ಮಾಡ್ತೀವಿ. ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು iOS ಪ್ಲಾಟ್ಫಾರ್ಮ್ನೊಂದಿಗೆ ಹೊಂದಿಕೊಳ್ಳುತ್ತದೆ. ಇದನ್ನು 16 ಪ್ರಾದೇಶಿಕ ಭಾಷೆಗಳಲ್ಲಿ ನಿರ್ವಹಿಸಬಹುದು ಅಂದರೆ ಬಳಸಬಹುದು. 16 ಪ್ರಾದೇಶಿಕ ಭಾಷೆಗಳಲ್ಲಿ ಬಳಸಬಹುದು. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಅದೇ ರೀತಿ ಮಲಯಾಳಂ, ಒಡಿಯಾ ಮುಂತಾದ, ಹಿಂದಿ, ಇಂಗ್ಲೀಷ್ ಮುಂತಾದ ಭಾಷೆಗಳಂದರೆ 16 ಪ್ರಾದೇಶಿಕ ಭಾಷೆಗಳು ಸಹ ನಾವು ಇಲ್ಲಿ ಮಾಡಬಹುದು. ಸ್ವಯಂ ಗಣತಿ ಪೋರ್ಟಲ್ ಅಂದರೆ ಮೊದಲ ಬಾರಿಗೆ ಸ್ವಯಂ ಗಣತಿ ಆಯ್ಕೆಯನ್ನು ಪರಿಚಯಿಸಲಾಗಿತ್ತು. ಅಂದರೆ ಮೊದಲ ಬಾರಿಗೆ ಏನು ಮಾಡ್ರಪ್ಪ ಅಂದ್ರೆ ಸ್ವಯಂ ಗಣತಿ ನೀವು ಪಾಲ್ಗೊಳ್ಬೋದಿತ್ತು. ಸ್ವಯಂ ಗಣತಿ ಪೋರ್ಟಲ್ ಒಂದು ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದ್ದು, ಮನೆ ಒಳಗಿನ ಅರ್ಹ ಪ್ರತಿಸ್ಪಂದಕರು ಕ್ಷೇತ್ರ ಕಾರ್ಯಾಚರಣೆಗಳಿಗೆ ಮುಂಚಿತವಾಗಿ ತಮ್ಮ ಮನೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಲು ಅನುವು ಮಾಡಿಕೊಟ್ಟಿದ್ದರು. ಯಶಸ್ವಿಯ ಸಲ್ಲಿಕೆಯ ನಂತರ ಒಂದು ಅನನ್ಯ ಸ್ವಯಂ ಗಣತಿ ಗುರುತಿನ ಚೀಟಿಯನ್ನು ರಚಿಸಲಾಗಿತ್ತು. ಈ ಸ್ವಯಂ ಗಣತಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲಾಗುವುದು. ಅದರ ಆಧಾರದ ಮೇಲೆ ಗಣತಿದಾರರ ಮಾಹಿತಿಯನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಅಂತ ಹೇಳಲಾಗಿತ್ತು. ಜನಗಣತಿ ನಿರ್ವಹಣೆ ಮೇಲ್ವಿಚಾರಣೆ ವ್ಯವಸ್ಥೆ ಅಂದರೆ ಆಡಳಿತಾತ್ಮಕ ಹಂತಗಳಲ್ಲಿ ಜನಗಣತಿ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಯೋಜಿಸಲು, ನಿರ್ವಹಿಸಲು, ಕಾರ್ಯಗತಗೊಳಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ವಿನ್ಯಾಸಗೊಳಿಸಲಾದ ಕೇಂದ್ರೀಕೃತ ವೆಬ್ ಆಧಾರಿತ ಡಿಜಿಟಲ್ ವೇದಿಕೆಯಾಗಿದೆ. ಅದೇ ರೀತಿ 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿ ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಒಂದು ಜನಗಣತಿಯಾಗಲಿ ಯಾವುದೇ ಒಂದು ವಸ್ತುವನ್ನು ನಾವು ಪ್ರದರ್ಶನ ಮಾಡೋಕ್ಕಾಗಲಿ ಅಲ್ಲಿ ರಾಯಭಾರಿ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ. ಅದೇ ರೀತಿ ನಾವು ಜನಗಣತಿಗೆ ಒಬ್ಬ ರಾಯಭಾರಿ ನೇಮಕ ಮಾಡಿದ್ದೀವಿ. ಅವ್ರು ಯಾರಪ್ಪ ಅಂದರೆ 2027ರ ಜನಗಣತಿ ಬ್ರ್ಯಾಂಡ್ ರಾಯಭಾರಿ ಸುದರ್ಶನ್ ಪಟ್ನಾಯಕ್ ಅಂತ ಅವ್ರನ್ನು ನೇಮಕ ಮಾಡಲಾಗಿದೆ. ಈ ಸುದರ್ಶನ್ ಪಟ್ನಾಯಕ್ ಅವ್ರನ್ನು 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಮರಳು ಕಲಾವಿದ ಅಂದರೆ ಯಾವ ಕಲಾವಿದರನ್ನು ಕೇಳ್ತಾರ, ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕರವರನ್ನು ನೇಮಿಸಲಾಗಿದೆ. ಇವರು ರಾಷ್ಟ್ರವ್ಯಾಪಿ ಜನಗಣತಿ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ ಮತ್ತು ಭಾಗವಹಿಸುವಿಕೆ ಸಹ ಉತ್ತೇಜಿಸಲಿದ್ದಾರೆ. ಅಂದರೆ ಇವರ ಕೆಲಸ ಏನಪ್ಪ ಅಂದರೆ, ಈ ರಾಯಭಾರಿ ಕೆಲಸ ಏನಪ್ಪ ಅಂದರೆ ಇದರ ಬಗ್ಗೆ ಮಾಹಿತಿ ನೀಡಿ ಜನರೊಂದಿಗೆ ಭಾಗವಹಿಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು. ಈ ರೀತಿ ಭಾಗವಹಿಸಬೇಕು, ಈ ರೀತಿ ನೀವು ಇದರಲ್ಲಿ ಪಾಲ್ಗೊಳ್ಳಬೇಕು, ಈ ರೀತಿ ನೀವು ಮಾಹಿತಿ ನೀಡಬೇಕು. 16ನೇ ರಾಷ್ಟ್ರೀಯ ಜನಗಣತಿ ಸಿದ್ಧತೆಗಳ ಭಾಗವಾಗಿ ಗೃಹ ಸಚಿವಾಲಯ ಈ ನೇಮಕಾತಿಯನ್ನು ಆರಂಭಿಸಿದೆ. ಅಂದರೆ ಗೃಹ ಸಚಿವಾಲಯದ ಏನಪ್ಪ ಅಂದರೆ ಸುದರ್ಶನ್ ಪಟ್ನಾಯಕರನ್ನು ರಾಯಭಾರಿಯಾಗಿ ನೇಮಕ ಮಾಡಿದ್ದಾರೆ. 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಪಟ್ನಾಯಕರನ್ನು ಜನಗಣತಿಯ ಮಹತ್ವದ ಬಗ್ಗೆ ಭಾರತದಂಥ ನಾಗರಿಕರಿಗೆ ಶಿಕ್ಷಣ ನೀಡಲು ಮತ್ತು ಜಾಗೃತಿ ಮೂಡಿಸಲು ವಿಶಿಷ್ಟ ಮರಳು ಕಲೆಯನ್ನು ಸಹ ಬಳಸಲಿದ್ದಾರೆ. ಇದು ಯಾವ ಕಲೆ ಬಳಸಲಿದ್ದಾರಪ್ಪ ಅಂದರೆ 2027ರ ಜನಗಣತಿ ಅಂದರೆ ಮರಳು ಕಲೆ ಅಂತ. ಯಾಕಪ್ಪ ಅಂದರೆ ಸುದರ್ಶನ್ ಪಟ್ನಾಯಕ್ ಅವರ ಒಂದು ಕಾಯಕವಾಗಿರ್ತದೆ. ಸುದರ್ಶನ್ ಪಟ್ನಾಯಕ್ ಬಗ್ಗೆ ಮಾಹಿತಿ, ಇವ್ರ ಬಗ್ಗೆ ಮಾಹಿತಿ ನೋಡೋಣ. ಇವರು 2017ರ ಒಡಿಸ್ಸಾದ ಪುರಿಯ ಕಡಲ ತೀರದಲ್ಲಿ 48 ಅಡಿ ಮತ್ತು 8 ಇಂಚು ಅಳತೆಯ ವಿಶ್ವದ ಅತಿ ದೊಡ್ಡ ಮರಳು ಕೋಟೆ ನಿರ್ಮಿಸಿ ಮೂಲಕ ಸುದರ್ಶನ್ ಅವರು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿ ಹವಾಮಾನ ಬದಲಾವಣೆ, ಕೋವಿಡ್-19, ಮಕ್ಕಳ ಹಕ್ಕುಗಳ ವಿಷಯಗಳ ಕುರಿತು ಜಾಗೃತಿ ಮೂಡಿಸಲು ಅವರು ಮರಳು ಕಲೆಯನ್ನು ಬಳಸಿದ್ದಾರೆ. ನೋಡಿ, ಅವರು ಯಾರ್ಯಾರಪ್ಪ ಅಂದರೆ ಕೋವಿಡ್ ಆಗಿರ್ಬೋದು, ಮಕ್ಕಳ ಹಕ್ಕುಗಳ ವಿಶೇಷತೆ ಆಗಿರ್ಬೋದು, ಇನ್ನಿತರ ವಿಶೇಷತೆಗಳ ಮೂಲಕ ಅವರು ಏನಪ್ಪ ಅಂದರೆ ಒಂದು
ಮರಳು ಕಲೆಯ ಮೂಲಕ ಜಾಗೃತಿ ಮೂಡಿಸಿ ಜನರಿಗೆ ಪರಿಚಿತರಾಗಿದ್ದಾರೆ. ಮನೆ ಪರಿಚಿತರಾಗಿದ್ದಾರೆ. ಕಲೆ ಮತ್ತು ಸಾಮಾಜಿಕ ಜಾಗೃತಿ ಕ್ಷೇತ್ರದಲ್ಲಿ ನೀಡಿರುವ ಅತ್ಯುತ್ತಮ ಕೊಡುಗೆಗಾಗಿ 2014ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಸಹ ಗೌರವಿಸಲಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಇವರನ್ನು ಏನು ಮಾಡಿದಾರಪ್ಪ ಅಂದರೆ 2027ರ ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಸುದರ್ಶನ್ ಪಟ್ನಾಯಕ್ ಇವರು ಯಾವ ರಾಜ್ಯದವರಪ್ಪ ಅಂದರೆ ಒಡಿಸ್ಸಾದ ಪೂರಿ ಕಡಲ ತೀರದ 8 ಇಂಚಿನ ಇದು ಮಾಡಿದ್ದಾರೆ. ಅದೇ ರೀತಿ ಇವರು ಏನು ಮಾಡಿದಾರಪ್ಪ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್-19 ಅಂತ ನಾವು ನೇಮ್ ಇಟ್ಟಿದ್ದೀವಿ. ಆ ಕೋವಿಡ್-19 ಮಕ್ಕಳು ಮತ್ತು ಹಕ್ಕುಗಳ ಜಾಗೃತಿ ಮಕ್ಕಳ ಹಕ್ಕುಗಳ ವಿಷಯಗಳ ಸಹ ಇವರು ಜಾಗೃತಿ ಮೂಡಿಸಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಾವು ಮುಂದುವರೆದ ಭಾಗ ಜನಗಣತಿ ಕುರಿತು ಮಾಡೋಣ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.